17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ ಗೆದ್ದಿರುವಂತ ಭಾರತ ತಂಡ ತಾಯ್ನಾಡಿಗೆ ಮರಳಿದೆ. ಏರ್ ಇಂಡಿಯಾ ವಿಶೇಷ ವಿಮಾನದಲ್ಲಿ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಮುಂಜಾನೆ 6:05 ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಟೀಂ ಇಂಡಿಯಾ ಆಟಗಾರರು ಮತ್ತು ಇತರೆ ಸದಸ್ಯರು ಬಂದಿಳಿದರು. ಈ ವೇಳೆಗಾಗಲೇ ಸಹಸ್ರಾರು ಜನ ಅಭಿಮಾನಿಗಳು ಏರ್ಪೋರ್ಟ್ ಬಳಿ ಟೀಂ ಇಂಡಿಯಾವನ್ನ ಸ್ವಾಗತಿಸುವುದಕ್ಕೆ ಜಮಾಯಿಸಿದರು. ತ್ರಿವರ್ಣ ಧ್ವಜ, ರೋಹಿತ್ ಕೊಹ್ಲಿ, ಕೋಚ್ ದ್ರಾವಿಡ್ ಭಾವಚಿತ್ರವನ್ನು ಹಿಡಿದು ಜಯ ಘೋಷ ಮೊಳಗಿಸಿದರು. ಆಟಗಾರರು ಅಭಿಮಾನಿಗಳತ್ತ ಕೈ ಬೀಸಿದ್ರು. ವಿಮಾನ ನಿಲ್ದಾಣದಿಂದ ಹೊರಬಂದಂತ ಟೀಂ ಇಂಡಿಯಾ ಆಟಗಾರರು ಸಿಬ್ಬಂದಿಯನ್ನ ವಿಶೇಷ ಬಸ್ಗಳಲ್ಲಿ ಹೋಟೆಲ್ನತ್ತ ಕರೆದೊಯ್ದರು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. जगह खत्म हो जाएगी ना। खत्म हो गई भाई, मत भाई। कोई मत दिलाना। आप तो आगे जा ಟಿ20 ವಿಶ್ವಕಪ್ ಟ್ರೋಫಿ ಜೊತೆ ಚಾಂಪಿಯನ್ಸ್ ಇದೀಗ ಭಾರತದ ಅಂದರೆ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಅದ್ಧೂರಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈಗಾಗಲೇ ಅಭಿಮಾನಿಗಳು ಎಲ್ಲೆಲ್ಲೂ ಕೂಡ ಘೋಷ. ಈಗಾಗಲೇ ರೋಹಿತ್ ಹಾಗೆ ತ್ರಿವರ್ಣ ಧ್ವಜವನ್ನ ಹಿಡಿಯೋದ್ರ ಮೂಲಕ ಅವರನ್ನ ಬರಮಾಡಿಕೊಂಡಿದ್ದಾರೆ. ಈಗ ಬಸ್ ಮೂಲಕವಾಗಿ ಅವರು ತೆರಳುತ್ತಾ ಇರುವಂತಹ ದೃಶ್ಯಗಳು. ಮುಂಜಾನೆ 6:05 ಸರಿಸುಮಾರಿಗೆ ಈಗಾಗಲೇ ಬಂದಿದ್ದಾರೆ. ತಾಯ್ನಾಡಿಗೆ ವಾಪಸ್ ಬಂದಿರುವುದರಿಂದಾಗಿ ಅವರನ್ನ ವಿಜೃಂಭಣೆಯಿಂದ ವೆಲ್ಕಮ್ ಮಾಡಿಕೊಳ್ತಾ ಇದ್ದಾರೆ. ಕೊಹ್ಲಿ ಕೂಡ ಈಗ ಬಸ್ನಲ್ಲಿ ಕುಳಿತಿರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ಹರೀಶ್ ಇದ್ದಾರೆ. ಹರೀಶ್, ಟಿ20 ವಿಶ್ವಕಪ್ ಟ್ರೋಫಿ ಜೊತೆ ಈಗಾಗಲೇ ಚಾಂಪಿಯನ್ಸ್ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಇವತ್ತು ಏನೆಲ್ಲ ಪ್ಲಾನ್ಸ್ಗಳಿದೆ? ಯಾವ ರೀತಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ? ಹೌದು ಶಕುಂತಲಾ, ಟೀಮ್ ಇಂಡಿಯಾ ತಂಡದ ಆಟಗಾರರು ಬಾರ್ಬಡೋಸ್ನಿಂದ ಬರ್ತಿದ್ದಾರೆ. ಈ ಬಾರಿಯ ಟಿ20 ವಿಶ್ವಕಪ್ ಅನ್ನ ಗೆದ್ದಿರುವಂತಹ ರೋಹಿತ್ ಶರ್ಮಾ ತಂಡದ ಈಗ ಬರ್ತಾ ಇದ್ದಾರೆ. ಇನ್ನೇನು ಏರ್ಪೋರ್ಟ್ ನಲ್ಲಿ ಈಗಾಗಲೇ ಲ್ಯಾಂಡ್ ಆಗಿರುವಂತವರೆಲ್ಲ ಬಸ್ ನಲ್ಲಿ ಕೂತಿದ್ದಾರೆ. ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ನೋಡ್ತಾ ಇರಬಹುದು ರಸ್ತೆ ಇಕ್ಕೆಲಗಳಲ್ಲಿ, ಏರ್ಪೋರ್ಟ್ ರಸ್ತೆ ಇಕ್ಕೆಲಗಳಲ್ಲಿ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ದಾರೆ. ರೋಹಿತ್ ಶರ್ಮಾ ತಂಡದ ಅವನ್ನ ಸ್ವಾಗತ ಮಾಡಬೇಕು, ಇಂಡಿಯಾ ತಂಡವನ್ನ ಸ್ವಾಗತ ಮಾಡಬೇಕು, ಅವರಿಗೆ ಈ ಸಂತೋಷವನ್ನ ಅವ್ರ ಜೊತೆ ಹಂಚ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ನೆರೆದಿರುವಂತಹದ್ದು. ಏರ್ಪೋರ್ಟ್ ನಿಂದ ಅವರು ನೇರವಾಗಿ ಹೋಟೆಲ್ಗೆ ತೆರಳುತ್ತಾರೆ. ಹೋಟೆಲ್ನಿಂದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 9:30ಕ್ಕೆ ಭೇಟಿ ಆಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ನಂತರ ಅವರು ಮುಂಬೈಗೆ ತೆರಳುತ್ತಾರೆ ವಿಶೇಷ ವಿಮಾನದ ಮೂಲಕ. ಮುಂಬೈನಲ್ಲಿ ವಾಂಖೇಡೆ ಸ್ಟೇಡಿಯಂ ತನಕ ಒಂದು ಅದ್ದೂರಿ ಮೆರವಣಿಗೆ ನಡೆಯುತ್ತೆ. ಟೀಮ್ ಇಂಡಿಯಾ ಆಟಗಾರರನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಅವರನ್ನ ವಾಂಖೇಡೆ ಸ್ಟೇಡಿಯಂಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ರೀತಿಯಾದ ತಯಾರಿಗಳು ಮಾಡಿಕೊಳ್ಳಲಾಗಿದೆ. ಈಗಾಗಲೇ BCCI ಸೆಕ್ರೆಟರಿ ಆಗಿರ್ತಕ್ಕಂಥ ಜೈಶ್ ಅವರು ಏರ್ಪೋರ್ಟ್ನಿಂದ ಈಗ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನಿಂದ ಈಗ ಹೊರಗೆ ಬರ್ತಾ ಇದ್ದಾರೆ. ಅವರೆಲ್ಲರೂ ಈಗ ಟೀಮ್ ಇಂಡಿಯಾ ಆಟಗಾರರು ಬಸ್ನಲ್ಲಿ ಕುಳಿತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಹೋಟೆಲ್ ಕಡೆಗೆ ತೆರಳುತ್ತಾರೆ. ನಾನು ಒಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೇನೆ. ಭಯ आप बताइए। ये सर बताइए, आप टीम इंडिया आ रहे हैं, जश्न मना रहे हैं सर. हमारी टीम इंडिया वर्ल्ड कप जीत कर आ रही है. एक झलक पाने के लिए यहाँ पे खड़े हैं सर. आप बताइए। हम तो बहुत खुश हैं। मैं तो बहुत खुश हूँ. हम तो रात से आए हुए हैं बस करना। अरे वेस्ट इंडीज दिल्ली से ही है यार. मैं दुबई. सर आप क्या बताएं? टीम इंडिया आ रहे हैं, आप लोग इधर वेट कर रहे हैं। बिल्कुल, और क्या कर रहे हैं, यहाँ पे वेट ही कर रहे हैं सब.
अब क्या सर, ये कितनी देर वेट करना पड़ेगा सर? वेट ही कर रहे हैं बस, क्या बताना, जैसा सबको लग रहा है वैसा ही एकदम। हाँ जी, टीम इंडिया टीम इंडिया जो जीती है, इतनी ज्यादा खुशी हुई है, मैंने अपने होश में, क्योंकि पहली बार देखा है। तो 2011 का भी याद है, रोड पे नाचना याद है, पर जीतते हुए देखना पहली बार याद हुआ है। जो है ಧನ್ಯವಾದ ಹರೀಶ್. ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ಈಗ ಗಮನಿಸ್ತಾ ಇರಬಹುದು, ವಿಶ್ವಕಪ್ ಟ್ರೋಫಿ ಜೊತೆಗೆ ಚಾಂಪಿಯನ್ಸ್ ಇದೀಗ ತಾಯ್ನಾಡಿಗೆ ಮರಳ್ತಾ ಇದ್ದಾರೆ, ಬಂದಿಳಿದಿದ್ದಾರೆ. ಈಗಾಗಲೇ ಬೆಳಗ್ಗೆ 6:05 ಸರಿಸುಮಾರಿಗೆ ಈಗ ಬಸ್ನಲ್ಲಿ ಕುಳಿತಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಅವನ್ನ ಬರಮಾಡ್ಕೊಳ್ಳೋದಕ್ಕೆ ಸಾವಿರಾರು ಅಭಿಮಾನಿಗಳು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಒಂದು ಜೋಶ್ನಿಂದ ಅವ್ರನ್ನ ಬರಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಹೆಚ್ಚಿನ ಸೆಕ್ಯೂರಿಟಿ ಕೂಡ ಅಲ್ಲಿದೆ. ಟಿ20 ವಿಶ್ವಕಪ್ ಟ್ರೋಫಿ ಜೊತೆ ಚಾಂಪಿಯನ್ಸ್ ಭಾರತ ತಂಡ ಭಾರತಕ್ಕೆ ವಾಪಸ್ಸಾಗಿದೆ. ಬೆಳಗ್ಗೆ ಡೆಲ್ಲಿಯಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಲಿದೆ ಇವತ್ತು ಟೀಂ ಇಂಡಿಯಾ ಆಟಗಾರರು. ನಂತರ ಮುಂಬೈಗೆ ತೆರಳಿ ಅಲ್ಲಿ ಸಂಜೆ ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ. ವಿಶ್ವ ಗೆದ್ದ ಟೀಂ ಇಂಡಿಯಾ ಆಟಗಾರರು ತವರಿಗೆ ವಾಪಸ್. ಪ್ರಧಾನಿ ಮೋದಿ ಭೇಟಿ ಮಾಡಲಿರುವ ರೋಹಿತ್ ಪಡೆ. ಟಿ20 ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ರೋಚಕ ಗೆಲುವು ದಾಖಲಿಸಿತ್ತು. ಇದರ ಮೂಲಕ ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತ ತಂಡ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. ಇದು ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಗೆಲುವು ದಾಖಲಿಸಿದ ನಂತರ ತಾಯ್ನಾಡಿಗೆ ಮರಳಬೇಕಾಗಿದ್ದ ಟೀಂ ಇಂಡಿಯಾ ಆಟಗಾರರು ಬೆರಿಲ್ ಚಂಡಮಾರುತ ಪರಿಣಾಮ 4 ದಿನಗಳ ಕಾಲ ಬಾರ್ಬಡೋಸ್ನಲ್ಲೇ ಸಿಲುಕಿಕೊಂಡಿದ್ರು. ಆದ್ರೀಗ ಎಲ್ಲ ಆಟಗಾರರು ಸುರಕ್ಷಿತವಾಗಿ ತವರಿಗೆ ವಾಪಸ್ ಆಗಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದು ತಾಯ್ನಾಡಿಗೆ ಬಂದಿರುವ ಟೀಂ ಇಂಡಿಯಾಗೆ ಅಭೂತಪೂರ್ವ ಸ್ವಾಗತ ದೊರೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಣ್ಯರಿಂದ ಅಭಿನಂದನೆ, ಗೌರವ, ಸನ್ಮಾನಗಳ ಮಹಾಪೂರವೇ ಹರಿಯಲಿದೆ. ವಿಜಯೋತ್ಸವ ಕೂಡ ಜರುಗಲಿದ್ದು, ಹಾಗಿದ್ರೆ ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ಇವೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ, ದೆಹಲಿ ವಿಮಾನ ನಿಲ್ದಾಣದಿಂದ ಟೀಂ ಇಂಡಿಯಾ ಆಟಗಾರರು ಹಾಗೂ ಸಿಬ್ಬಂದಿ ಹೋಟೆಲ್ಗೆ ಹೋಗಲಿದ್ದಾರೆ. ಅಲ್ಲಿಂದ ಬೆಳಗ್ಗೆ 11 ಗಂಟೆಗೆ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಲಿದ್ದಾರೆ. ವಿಶ್ವ ಗೆದ್ದ ಆಟಗಾರರು ಸಿಬ್ಬಂದಿಯನ್ನ ಪ್ರಧಾನಿ ಮೋದಿ ಸನ್ಮಾನಿಸಲಿದ್ದಾರೆ. ಮೋದಿ ಅವರ ನಿವಾಸದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಟೀಂ ಇಂಡಿಯಾ ದೆಹಲಿಯಿಂದ ಮುಂಬೈ ಫ್ಲೈಟ್ ಹತ್ತಲಿದೆ. ಸಂಜೆ 4 ಗಂಟೆಗೆ ಮುಂಬೈಗೆ ಬಂದಿಳಿಯಲಿದೆ. ಸಂಜೆ 5 ಗಂಟೆಗೆ ತೆರೆದ ಬಸ್ನಲ್ಲಿ ವಿಶ್ವಕಪ್ ಗೆದ್ದ ಆಟಗಾರರ ಮೆರವಣಿಗೆ ಆರಂಭವಾಗಲಿದೆ. ನಾರಿಮನ್ ಪಾಯಿಂಟ್ನಿಂದ ಶುರುವಾಗುವ ವಿಜಯೋತ್ಸವ ಮೆರವಣಿಗೆಗೆ ಪ್ರಸಿದ್ಧ ಮರೈನ್ ಡ್ರೈವ್ ಬೀಚ್ ಮೂಲಕ ವಾಂಖೆಡೆ ಸ್ಟೇಡಿಯಂ ತಲುಪಲಿದೆ. ಸುಮಾರು 2.8 ಕಿಲೋಮೀಟರ್ನಲ್ಲಿ ವಿಜಯೋತ್ಸವ ನಡೆಯಲಿದೆ. ಸಂಜೆ 6:30ಕ್ಕೆ ಮುಂಬೈನ ವಾಂಖೆಡೆ ಸ್ಟೇಡಿಯಂ ತಲುಪುವ ಟೀಂ ಇಂಡಿಯಾ ಸಂಜೆ 7 ಗಂಟೆಯಿಂದ ವಿಜಯೋತ್ಸವ ಆರಂಭಿಸಲಿದೆ. ವಾಂಖೆಡೆ ಮೈದಾನದಲ್ಲಿ ಬಿಸಿಸಿಐ ವತಿಯಿಂದ ಆಟಗಾರರು ಸಿಬ್ಬಂದಿಯನ್ನ ಸನ್ಮಾನಿಸುವುದಕ್ಕೆ ಘೋಷಿತ 125 ಕೋಟಿ ಬಹುಮಾನದ ಮೊತ್ತ ವಿತರಣೆ ಮಾಡಲಾಗುತ್ತೆ. ರೋಹಿತ್ ಹುಡುಗರಿಗೆ 125 ಕೋಟಿ ಬಹುಮಾನ ವಿತರಣೆ. ವಿಶ್ವಕಪ್ ಗೆದ್ದ ದಿನವೇ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ 125 ಕೋಟಿ ಬಹುಮಾನ ಘೋಷಿಸಿತ್ತು. ಬಹುಮಾನದ ಮೊತ್ತವನ್ನ ಆಟಗಾರರು ಹಾಗೂ ಸಿಬ್ಬಂದಿಗೆ ಇವತ್ತು ವಿತರಣೆ ಮಾಡಲಿದೆ. ಈ ಬಗ್ಗೆ ಬಿಸಿಸಿಐ ಉಪಾಧ್ಯಕ್ಷ ರಾಜೇಶ್ ಶುಕ್ರಾ ಮಾಹಿತಿ ನೀಡಿದ್ದಾರೆ. 11 बजे प्रधानमंत्री आवास में प्रधानमंत्री जी से मिलेंगे. उसके बाद वहां से एयरपोर्ट जाके सीधे विशेष विमान से वो मुंबई जाएंगे. मुंबई में जो है एक रोड शो रखा गया नरीमन पॉइंट के कोने से वानखेड़े स्टेडियम तक,
और वानखेड़े स्टेडियम उनका अभिनंदन स्वागत किया जाएगा। वहीं वो जो 125 करोड़ की धनराशि जो बीसीसीआई ने घोषित की है विजयी टीम के लिए वो वितरित की जाएगी। ಟೀಮ್ ಇಂಡಿಯಾದ ವಿಜಯೋತ್ಸವವನ್ನ ಯಶಸ್ವಿಗೊಳಿಸುವುದಕ್ಕೆ ಮುಂಬೈ ಪೊಲೀಸರು ಕೂಡ ಸಿದ್ಧರಾಗಿದ್ದಾರೆ. Indian cricket team is reaching Mumbai after winning the 2020 World Cup, and a procession, victory procession in an open bus is being held from 5 to 7 p.m. on Marine Drive between Nariman Point to Wankhede Stadium. If you want to attend it, kindly come prior to 4:30 p.m. and be on the promenade side and not on the roads. Also within Wankhede Stadium, the victory lap is being held at 7 p.m. So if you wish to attend that, please ensure you reach and be seated within stadium prior to 6 p.m. Kindly try to use the public transport system to avoid traffic congestion. ಇನ್ನು ಈ ವಿಜಯೋತ್ಸವವನ್ನ ನಿಮ್ಮೊಂದಿಗೆ ಆಚರಿಸೋದಕ್ಕೆ ಕಾತುರನಾಗಿದ್ದೇನೆ ಅಂತ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಿಮ್ಮೆಲ್ಲರೊಂದಿಗೆ ಈ ವಿಶೇಷ ಕ್ಷಣವನ್ನ ಆನಂದಿಸಲು ನಾವು ಬಯಸುತ್ತೇವೆ. ಆದ್ರಿಂದ ಇಂದು ಸಂಜೆ 5 ಗಂಟೆಗೆ ಮರೈನ್ ಡ್ರೈವ್ ಮತ್ತು ವಾಂಖೆಡೆಯಲ್ಲಿ ವಿಜಯೋತ್ಸವದ ಮೆರವಣಿಗೆಯೊಂದಿಗೆ ಈ ವಿಜಯವನ್ನ ಆಚರಿಸೋಣ. T20 ವಿಶ್ವಕಪ್ ಮನೆಗೆ ಬರುತ್ತಿದೆ. 2007ರ T20 ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ತೆರೆದ ಬಸ್ನಲ್ಲಿ ರೋಡ್ ಶೋ ನಡೆಸಿತ್ತು. ತೆರೆದ ಬಸ್ನಲ್ಲಿ ಧೋನಿ ಹುಡುಗರು ಭರ್ಜರಿಯಾಗಿ ಸಂಭ್ರಮಾಚರಣೆ ನಡೆಸಿದ್ರು. ಮತ್ತೆ ಟೀಮ್ ಇಂಡಿಯಾ 17 ವರ್ಷಗಳ ಬಳಿಕ T20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ. ಹೀಗಾಗಿ 2.0 ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ಈ ವಿಜಯೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದಲೇ ಕಾಯುವಂತಾಗಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.